ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪುಷ್ಪಗಿರಿಯಿಂದ ಬೆಟ್ಟದ ವ್ಲಾಗ್ನ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ಹಾಸನದಿಂದ ಪುಷ್ಪಗಿರಿಗೆ 30 ಕಿಲೋಮೀಟರ್ಸ್ ಆಗುತ್ತೆ. ಆಕ್ಚುಲಿ ನಾವಿವತ್ತು ಇಲ್ಲಿಗೆ ಹೋಗುವಂತ ಯಾವುದೇ ಪ್ಲಾನ್ಸ್ ಇರಲಿಲ್ಲ. ಬೇರೆ ಏನೋ ಕೆಲಸಕ್ಕೆ ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ಪುಷ್ಪಗಿರಿಗೂ ಹೋಗೋಣ, ಇದರ ಹಿನ್ನೆಲೆ ಮತ್ತೆ ಇತಿಹಾಸ ಏನಿದೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇದು ಪುಷ್ಪಗಿರಿ ಬೆಟ್ಟದ ಎಂಟ್ರೆನ್ಸ್ ಆರ್ಚ್. ಇಲ್ಲಿಂದ ಬೆಟ್ಟಕ್ಕೆ ನಾವು ನಡ್ಕೊಂಡಾದ್ರೂ ಹೋಗ್ಬೋದು, ಇಲ್ಲ ವೆಹಿಕಲ್ ಸಹ ಎಂಟ್ರಿ ಇದೆ, ಅದ್ರಲ್ಲಾದ್ರೂ ಹೋಗ್ಬೋದು. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಜಾಸ್ತಿ ಮಕ್ಕಳು ಸ್ಟೂಡೆಂಟ್ಸ್ ಬಂದಿದ್ದಾರೆ, ತುಂಬಾ ರಶ್ ಇದೆ ಅನ್ಸುತ್ತೆ. ಎಷ್ಟು ಬಸ್ ಇದಾವ್ ನೋಡು. ಇಲ್ಲೊಂದು ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ನೋಡಿ. ವೀರಭದ್ರ ಸ್ವಾಮಿ ದೇವಾಲಯ, ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನನೂ ಇದೆ. ಎಷ್ಟೊಂದ್ ಬಸ್ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾರೆ. ಬಸ್ ಬರ್ತಾವ ಇಲ್ಲ, ಟೂರಿಸ್ಟ್ ಬಸ್ಗಳ ಇಲ್ಲ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಲ್ಲ. ಆಕ್ಚುಲಿ ನಾರ್ಮಲ್ ಬಸ್ಸಸ್ಗೆ ಅಲೋ ಇಲ್ಲ, ಇವರು ಟೂರಿಸ್ಟ್ ಆಗಿರೋದ್ರಿಂದ ಬಿಟ್ಟಿದ್ದಾರೆ. ಎಲ್ಲ ಶಾಲಾ ಶೈಕ್ಷಣಿಕ ಪ್ರವಾಸ, ಶಾಲಾ ಶೈಕ್ಷಣಿಕ ಪ್ರವಾಸ. ಇಲ್ಲಿ ಎದುರುಗಡೆ ಬಸ್ ಮಾತ್ರ ಪದವಿ ಪೂರ್ವ ಕಾಲೇಜ್ ಇದೆ. ಅದು ಪದವಿ ಪೂರ್ವನೇ, ಸರ್ಕಾರಿ ಪದವಿ ಶಾಲಾ ಶೈಕ್ಷಣಿಕ. ಊಟ ಕೊಡ್ತಾ ಇದಾರೆ ಮಕ್ಕಳಿಗೆ. ಅವ್ರ ಪ್ರವಾಸ ಬಂದಿರೋದ್ರಿಂದ ಅವರಿಗೆ ಸ್ಕೂಲ್ದೇನು ಅದು. ಇದು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಬನ್ನಿ ಹಾಗೆ ಒಳಗಡೆ ಹೋಗಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಂತೆ. ಇಲ್ಲಿಂದ ಒಳಗಡೆ ಬಂದ್ರೆ ಫಸ್ಟ್ಗೆ ಬಲಗಡೆ ಸಿಗೋದು ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ಎಡಕ್ಕೆ ಇರೋದು ಗಣೇಶ. ಹಾಗೆ ಒಳಗಡೆ ಬಂದ್ರೆ ಮಲ್ಲಿಕಾರ್ಜುನ ಸ್ವಾಮಿಯ ಗರ್ಭಗುಡಿ ಇದೆ. ಆಡಿಟೋರಿಯಂ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ತೋರಿಸ್ತೀವಿ ನೋಡಿ. ವಾವ್. ಇಲ್ಲಿಂದ ಆದಿಯೋಗಿ ಶಿವ ಕಾಣಿಸ್ತಾ ಇದೆ ನೋಡಿ. ಇದು ಹೊಸದಾಗಿ ಓಪನ್ ಆಗಿರೋದು, ಇದನ್ನು ಸಹ ಹತ್ರ ಹೋಗಿ ನೋಡೋಣ ಅಂತ. ಆಮೇಲೆ ಆಲ್ಮೋಸ್ಟ್ 5 years ಬ್ಯಾಕ್ ಬಂದಿದ್ದು, ತುಂಬಾನೇ ಚೇಂಜಸ್ ಆಗಿದೆ. ಮೀನ್ಸ್ ಇನ್ನು ಪಾಸಿಟಿವ್ ವೇ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಬಂದಿದೆ. ಇಲ್ಲಿ ಲೆಫ್ಟ್ ಅಲ್ಲಿ ಸ್ಟೆಪ್ಸ್ ಏನ್ ಕಾಣಿಸ್ತಾ ಇದೆ, ಇಲ್ಲಿಂದ ಹೋದ್ರೆ ನಾವು ಆದಿಯೋಗಿ ಶಿವ ಹಾಗೆ ಅಜ್ಜಯ್ಯನ ಗುಡಿಗೆ ಹೋಗ್ಬೋದು. ಇಲ್ಲಿ ಫ್ರಂಟ್ ಅಲ್ಲಿ ಕಾಣಿಸ್ತಾ ಇರೋದು ಸೆಲ್ಫಿ ಸ್ಪಾಟ್. ಇಲ್ಲಿ ಸಕ್ಕದಾಗಿದೆ, ಸೆಲ್ಫಿ ತಕೊಳ್ಬಹುದು ನಾವೆಲ್ಲರೂ. ಆಲ್ರೆಡಿ ಕ್ಯೂ ತುಂಬಾನೇ ಇದೆ, ಬಿಕಾಸ್ ಮಕ್ಕಳೆಲ್ಲ ಬಂದಿದಾರಲ್ವಾ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಇಲ್ಲೇನೇನೆ ಗ್ರೂಪ್ ಫೋಟೋ ಎಲ್ಲ ತಗೊಳ್ತಾ ಇದ್ರು. ಅದಕ್ಕೆ ನಾವು ಆಮೇಲೆ ಬರೋಣ ಅಂತೆ, ಬನ್ನಿ ಮತ್ತೆ ಇಲ್ಲಿಗೆ. ಆದ್ರೆ ಈಗ ನಾವು ನೋಡ್ತಾ ಇರೋದು ಆದಿಯೋಗಿ ಶಿವನ ಸ್ಟ್ಯಾಚ್ಯೂ. ಈ ಸ್ಟ್ಯಾಚ್ಯೂ ಈಗ ರೀಸೆಂಟ್ ಆಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಈ ಆದಿಯೋಗಿ ಶಿವನ ಸ್ಟ್ಯಾಚ್ಯೂನ ಶಿವಮೊಗ್ಗದಿಂದ ಮಾಡಿಸ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಈ ಜಾಗ ಅಂತೂ ತುಂಬಾನೇ ಪೀಸ್ಫುಲ್ ಆಗಿದೆ. ಬೆಟ್ಟದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಮತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಲಕ್ಷ ದೀಪೋತ್ಸವ ನಡೆಸ್ತಾರೆ. ಆಗ ನೋಡೋದಕ್ಕೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ದೀಪಗಳನ್ನ ಹಚ್ಚಿರ್ತಾರೆ. ಇಲ್ಲಿ ಒಬ್ರು ತಾತ ಇದ್ದಾರೆ, ಅವ್ರ ಹತ್ರ ನಾವು ಈ ಕ್ಷೇತ್ರದ ಮಹಿಮೆ ಹಾಗೂ ಇತಿಹಾಸನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈಗ ಕ್ಷೇತ್ರದ ಮಹಿಮೆನ, ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ಮಹಿಮೆ, ಅದನ್ನ ಇಲ್ಲಿ ಏನು ಕೆಲಸ ಮಾಡೋದು ಇಲ್ಲ. ಯಾರು ನಾವು ಪ್ರತಿ ಡೈಲಿ ಸ್ವಾಮಿಗೆ ಹೂವು ಕೊಡ್ತೀವಿ. ತುಂಬೆ ಹೂವು, ಒಂಚೆಂಬ ಡೈಲಿ ದಿವಸ ಜೈನ ಮಲ್ಲಿಕಾರ್ಜುನ ಸ್ವಾಮಿಗೆ. ಮತ್ತಿಲ್ಲಿ ಕೆಲಸ ಮಾಡ್ಕೊಂಡು ಅಂಗಡಿ ಮಾಡಿದೀವಿ, ಅಂಗಡಿ ಮಾಡ್ಕೊಂಡು ಸ್ವಾಮುಳ ತವ ಕೆಲಸ ಮಾಡ್ಕೊಂಡು ಸ್ವಾಮುಳ ಸನ್ನಿಧಿಲಿ ಕೂತ್ಕೊಂತೀವಿ. ಇಲ್ಲಿ ಮಹಿಮೆ ಹೇಳಿ. ಅದು ದ್ವಾರ ಸಮುದ್ರ, ಇದು ಪುಷ್ಪಗಿರಿ. ಆಮೇಲೆ ಇಲ್ಲಿ ಇದು ಪುಣ್ಯಕ್ಷೇತ್ರ. ಶಿವ ಪಾರ್ವತಿ ಬಂದು ತಪಸ್ಸಿಗೆ ಕೂತ್ಕೊಂಡ್ರಂತೆ ಮೇಲೆ, ಬೆಟ್ಟದ ಮೇಲೆ. ಹಳೆಬೀಡು ದೇವಸ್ಥಾನ ನೋಡ್ತಾ ಕೂತ್ಕೊಂಡ್ರಂತೆ. ಇಲ್ಲಿಂದ ಹಳೆಬೀಡು ದೇವಸ್ಥಾನ ಬೆಟ್ಟದ ಮೇಲೆ, ಇನ್ನು ಬೆಟ್ಟ ಇದ್ರ ಮೇಲೆ, ಅದ್ರ ಮೇಲೆ ಕೂತ್ಕೊಂಡ್ರಂತೆ ಶಿವ ಪಾರ್ವತಿ ಬಂದು. ಆಮೇಲೆ ಒಂದ್ ಸ್ವಲ್ಪ ಕೆಲಸದಂತೆ ಇದ್ರು ಹಳೆಬೀಡು ದೇವಸ್ಥಾನದಲ್ಲಿ. ಸ್ವಲ್ಪ ಕೆತ್ತನೆ ಮಾಡ್ಬೇಕಾಯ್ತು, ಇನ್ನೊಂದ್ ಸ್ವಲ್ಪ. ಆ ಕೆತ್ತನೆ ಮಾಡಕ್ ಹೋದಾಗ ಅವನಿಗೆ ಶಿಲ್ಪಿಗೆ ಇವು ಶಿವ ಪಾರ್ವತಿ ಇಲ್ಲಿ ಕೂತದ್ ಕಾಣಿಸ್ತಂತೆ. ಆಮೇಲೆ ಅದು ಪೂರ್ವ ಕೈಲಾಸ ತಗೊಂಡೋಕೆ ಅಂತ ಕೂತದಂತೆ ಶಿವ ಪಾರ್ವತಿ ಇಲ್ಲಿ. ಇದನ್ನ ಹಳೆಬೀಡು ದೇವಸ್ಥಾನ ಕೈಲಾಸ ತಗೊಂಡೋಗಿ ಕೂತದಂತೆ. ಅವನು ಶಿಲ್ಪಿ ಹೇಳಿದಂತೆ, ಇನ್ನು ನಾವು ಇಲ್ಲಿ ಕೂತಿರೋದು ಕಂಡು ಹಿಡ್ದ ಭಕ್ತರು
ಭಕ್ತರು ಕಂಡಿಡಿದ್ದಾರೆ ಇದನ್ನ. ನಾವಿಲ್ಲಿ ಕೂತಿರೋದನ್ನ ಶಿವ ಪಾರ್ವತಿಗೆ ಹೇಳಿರಂತೆ, ನಾವು ಇಲ್ಲೇ ನೆಲೆಸ್ಬಿಡೋಣ, ಎಲ್ಲಿ ಹೋಗೋದು ಬೇಡ ಅಂತೇಳಿ ಶಿವ ಮಲ್ಲಿಕಾರ್ಜುನ ಪಾರ್ವತಿ ಇಲ್ಲೇ ನೆಲೆಸಿದ್ರಂತೆ ಅಂತ ಹೇಳ್ತಾರೆ. ನಿಮ್ಮಂತಾರೆ ಹಿಂದೆ ನಮಗೆ ಹೇಳಿದ್ರು, ನಾವು ನಿಮಗೆ ಹೇಳ್ತೀವಿ. ಹೌದೌದು, ಶಿವ ಪಾರ್ವತಿ ಒಳ್ಳೆಯ ಪುಣ್ಯ ಸ್ಥಳ. ನಾವಿಲ್ಲೇ ನೆಲೆಸ್ಬಿಟ್ಟು ಪುಷ್ಪಗಿರಿ ಅನ್ನೋದೊಂದು ಹೆಸರಾಗಿ ಪುಷ್ಪ ಎಲ್ಲ ತಲು ಪುಷ್ಪ ಇತ್ತಂತೆ ಹಿಂದೆ ಅಲ್ಲವ, ಪುಷ್ಪಗಿರಿ ಅಂತ ಇದಕ್ಕೆ ಹೆಸರಾಯಿತು. ಶಿವ ಪಾರ್ವತಿ ಇಲ್ಲೇ ನೆಲೆಸಿದ್ರು ಅಂತ ಹೇಳ್ತಾರೆ. ಎಲ್ಲ ಮಹಾತ್ಮರು ಹಿಂದೆಲ್ಲ ಗುಡಿ ಗೋಪುರಗಳು, ಮಠ ಮಾನ್ಯಗಳು, ಗುರುಗಳು, ಅವರೆಲ್ಲ ತಪಸ್ಸುಗಳು ಬೇಕಾದಷ್ಟು ಜನ ಇದ್ರಂತೆ ಇಲ್ಲಿ. ಮತ್ತೆ ಕಾಲಾಂಕಾಲಕ್ಕೆ ಇವೆಲ್ಲ ನಶಿಸೋತಂತೆ. ಇದೇನು ಇರಲಿಲ್ಲ, ಈಗ ಆಯ್ತು. ಈಗ 10 ವರ್ಷದಿಂದ ಈಚೆಗಿದು ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಒಂದೇ ಇದ್ದದ್ದು. ಇದೆಲ್ಲ ಈಗ 10 ವರ್ಷದಿಂದ ಈಚೆಗೆ ಇದು 1ನೇ ವರ್ಷ ಈಗಿನಿಂದಲೇ ಓಪನ್ ಆಯ್ತು. ಆದಿಯೋಗಿ ಶಿವ ಈ ವರ್ಷ ಓಪನ್ ಮಾಡಿದ್ವಿ. ಇದೆಲ್ಲ ಈ ಸ್ವಾಮೀಜಿಯವರು ಬಂದ್ಮೇಲೆ ಇದನ್ನೆಲ್ಲ ಸ್ಥಾಪನೆ ಮಾಡಿದ್ರು. ಈ ಸ್ವಾಮಿಗಳು ಬಂದ್ಮೇಲೆ ತುಂಬಾ ಜೀರ್ಣೋದ್ಧಾರ. ಅವ್ರು ಇವ್ರು ಬಂದ್ಮೇಲೆ ಮೊದ್ಲಾಗ ಏನೂ ಇರಲ್ಲ. ಈ ಒಳಗದಲ್ಲಿ ಇವರು ವಿದ್ಯೆ ಮಾಡಿದೀವಲ್ಲ, ಇವರು ಇಲ್ಲಿ ಬಂದು ಚಿಲ್ಕೂರು ಅಂತ ಒಂದು ಊರು ಬರುತ್ತೆ, ನೀವು ನೋಡಿಲ್ಲ ಅಂತ ಕಾಣುತ್ತೆ. ಬೇಲೂರು ರೋಡಲ್ಲಿ ಇದು ಚಿಲ್ಕೂರು ಅಂತ, ಅದೇ ನಮ್ಮದು ಸಂಸ್ಥಾನ. ಅಲ್ಲಿ ಮಠ ಇದೆ. ಅದು ಆ ಗುರುಗಳು ಒಳಗೆ ಐಕ್ಯವಾದಲ್ಲ ಅವರು. ಇದು ಹಿಂದೆ ಇತ್ತಂತೆ ಇಲ್ಲಿ ಪುಷ್ಟಿಮೀರಿ ಮಹಾಸಂಸ್ಥಾನ ಅಂತ ಹೆಸರತ್ತು. ಅದನ್ನು ತೆಗೆದು ನೋಡಿ, ಇಲ್ಲಿ ಇರೋದು ಬೇಡ, ನಾನು ಪುಷ್ಟಿಮೀರಿಗೆ ಹೋಗ್ಬೇಕು ಅಂದ್ರಂತ ಇವರು. ಇಲ್ಲಿಗೆ ಐಕ್ಯವಾದಲ್ಲ ಬಸವರಾಜ ಸ್ವಾಮಿಗಳು ಇವರು. ಆಮೇಲೆ ಅವರು ಇಲ್ಲಿ ಬಂದು 48 ದಿನ ಇದ್ರು. 48 ದಿನ ಆಮೇಲೆ ಅವರು ಐಕ್ಯವಾದ್ರು ಇಲ್ಲಿ. ಆಮೇಲೆ ಮತ್ತೊಬ್ಬರು ಸ್ವಾಮಿಗಳು ಬಂದರು ಇಲ್ಲಿಗೆ. ಮತ್ತೊಬ್ಬರು ನಂದೀಶ್ವರ ಸ್ವಾಮಿಗಳು ಅಂತ ಬಂದರು. ಅವರು ಹಂಗೂ ಹಿಂಗೂ ಒಂದು 4 ವರ್ಷ ಇಲ್ಲಿ ಒಡನಾಟ ಮಾಡಿದರು. ಒಡನಾಟ ಮಾಡಿ ಅವರಿಗೆ ಏನಾತ, ಇವರು ಪೂಜೆ ಮರಿಯಾಗಿದ್ರು. ಈ ಸ್ವಾಮಿಗಳು ಈಗಿದಾರಲ್ಲ ಇವರು, ಅವ್ರ ಶಿವಾಚಾರ್ಯ ಸ್ವಾಮೀಜಿ, ಶಿವಾಚಾರ್ಯ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು ಅವ್ರ ಹತ್ರ ಸೇವೆ ಮಾಡ್ಕೊಂಡು ಮರಿಯಾಗಿದ್ರು ಇದ್ರು. ಆಮೇಲೆ ಕಾಲಾಂಕಾಲ ಅವರಿಗೆ ಏನು ದುರ್ದೈವ ಬಂತ, ಇವರನ್ನ ಈ ಪಟ್ಟಾಧಿಕಾರ ಮಾಡಿದ್ದಕ್ಕೆ ಅವರ ಮುಂದಕ್ಕೆ ಕಾಲಿಟ್ಟು. ಇಲ್ಲಿ ಅಜ್ಜಯ್ಯನ ಗುಡಿ ಇದೆ, ಬನ್ನಿ ಹೋಗಿ ಅಜ್ಜಯ್ಯನ ದರ್ಶನ ಮಾಡ್ಕೊಂಡು ಹಾಗೆ ಬರೋಣ ಅಂತೆ. ಹೇಗಿದೆ ಎಲ್ಲ ನೋಡ್ಕೊಂಡು ಬರೋಣ. ಅಜ್ಜಯ್ಯನ ಗುಡಿಗೆ ಹೋಗ್ಬೇಕಾದ್ರೆ ಸ್ಟೆಪ್ಸ್ ಅಲ್ಲಿ ಅಕ್ಕಪಕ್ಕ ಎಲ್ಲ 12 ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಅದರ ಬಗ್ಗೆ ಮಾಹಿತಿನೂ ಸಹ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಹೋದಷ್ಟು ತುಂಬಾನೇ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಬಹುದು. ಹಾಗೆ 12 ಜ್ಯೋತಿರ್ಲಿಂಗಗಳ ದರ್ಶನ ಸಹ ಮಾಡ್ಕೊಂಡು ಬರ್ಬೋದು ನಾವು. ಇದು ಉಕ್ಕಡಗಾತ್ರಿ ಅಜ್ಜಯ್ಯನ ಗುಡಿ. ಇಲ್ಲಿ ನಾವು ನೋಡ್ತಾ ಇರೋದು ಉಕ್ಕಡಗಾತ್ರಿ ಅಜ್ಜಯ್ಯನವರ ಮೂರ್ತಿಯನ್ನ. ಸ್ವಾಮೀಜಿಯವರು ಸಹ ಕೂತಿದ್ದಾರೆ. ಎಲ್ಲರೂ ಅವರ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ, ಕಾಲಿಗೆ ನಮಸ್ಕಾರ ಮಾಡಿಕೊಂಡು. ನಾವು ಸಹ ಸ್ವಾಮೀಜಿಯವರ ಆಶೀರ್ವಾದನ ಪಡ್ಕೊಂಡ್ವಿ. ಆಮೇಲೆ ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಈ ಕ್ಷೇತ್ರದ ಇತಿಹಾಸ ಹಾಗೂ ಹಿನ್ನೆಲೆ ಬಗ್ಗೆ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರ ಹತ್ರ ನಾವು ಕೇಳ್ಕೊಂಡ್ವಿ. ಅವರು ಅದಕ್ಕೆ ಸಂತೋಷದಿಂದ ನಮ್ಮೆಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಒಪ್ಕೊಂಡ್ರು. ವಿಶೇಷವಾಗಿ ಪುಷ್ಪಗಿರಿ ಬಗ್ಗೆ ನಮಗೆ ಮಾಹಿತಿ ಹಂಚಿಕೊಳ್ಳಲಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. ಕಾರಣ ಏನಂದ್ರೆ, ಪುಷ್ಪಗಿರಿ ಇತ್ತೀಚಿನ ದಿನಗಳಲ್ಲಿ ಒಂದು ಸುಂದರವಾದ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯಾಗಿದೆ. ಇದರ ಹಿನ್ನೆಲೆ ಸಾಕಷ್ಟು ಇತಿಹಾಸವನ್ನ ಹೊಂದಿದೆ. ಕಾರಣ, ಹಳೆಬೀಡು ಜಗತ್ತಿಗೆ ಗೊತ್ತಿರುವಂತಹ ವಿಷಯ. ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು ಹಳೆಬೀಡು ಬೇಲೂರಿಗೆ ಬಂದು ಹೋಗುವಂಥದ್ದು ವಿಶ್ವವಿಖ್ಯಾತ ಎಂದೇ ಪ್ರಸಿದ್ಧವಾಗಿರುವ, ಹೊಯ್ಸಳರ ನಾಡು ಎಂದೇ ಪ್ರಖ್ಯಾತವಾಗಿರುವ ಹಳೆಬೀಡಿನ ಪಕ್ಕದಲ್ಲಿರುವ ಪುಷ್ಪಗಿರಿ ಒಂದು ಸುಂದರ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯಾಗಿದೆ. ಪುಷ್ಪಗಿರಿ ಗುಡ್ಡದ ತಪ್ಪಲಿನಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಹಾಗೆ ಹೊಯ್ಸಳರಿಗೆ ಮಾರ್ಗದರ್ಶನ ಮಾಡಿದಂತಹ ಗುರುಗಳ ವೃದ್ಧಿಗೆ, ಹೀಗೆ ವೈಶಿಷ್ಟ್ಯತೆಯಿಂದ ಕೂಡಿದಂತಹ ಇತಿಹಾಸ ಪುಷ್ಪಗಿರಿ. ಇತ್ತೀಚಿನ ದಿನಗಳಲ್ಲಿ ಪುಷ್ಪಗಿರಿ ನೋಡುವವರಿಗೆ, ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಎಲ್ಲಾ ರೀತಿಯಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲಾ ರೀತಿಯ ಅನುಕೂಲ, ಭಕ್ತಾದಿಗಳಿಗೆ ಕ್ಷೇತ್ರ ಅನುಕೂಲತೆಯನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಸಂಸ್ಥೆಯಿಂದ ಶಾಲೆಗಳನ್ನು ತೆರೆದು ಬಡವರ ಮತ್ತು ಆರ್ಥಿಕ ಹಿಂದುಳಿದವರಿಗೆ ಶಾಲೆ ಕಾಲೇಜುಗಳನ್ನು ತೆರೆಯುವ ಮುಖಾಂತರ
ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಹಾಗೆ ಪುಷ್ಪಗಿರಿ ಕ್ಷೇತ್ರಕ್ಕೆ ಪ್ರತಿನಿತ್ಯ ಪ್ರವಾಸಿಗರಿಗೆ ಊಟ, ವಸತಿ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನ ಕಾರ್ಯಕ್ರಮ ನಡೆಸುವ ಮುಖಾಂತರ ಒಂದು ಭಾವನಾತ್ಮಕವಾದಂತಹ ಎಲ್ಲ ವರ್ಗದವರಿಗೆ ಜಾತಿ ಮತ ಧರ್ಮ ಇಲ್ಲದೆ ಈ ಕ್ಷೇತ್ರದಲ್ಲಿ ಮುಕ್ತವಾಗಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಬಹುಶಃ ಇಲ್ಲಿ ಪ್ರವಾಸಿಗರು ಬಂದಂತವರಿಗೆ ಸುಂದರವಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಹಾಗೆ ಅದರ ಪಕ್ಕದಲ್ಲಿ ಒಳ್ಳೆ ನೋಡಿದ್ರೆ ಸುಂದರವಾಗಿರುವಂತಹ ಬಹುಶಃ ಬಿಳಿ ಬಣ್ಣದಿಂದ ಕೂಡಿರುವಂತಹ ಶ್ರೀ ಗುರು ಕರಮೇಶ್ವರ ಅಜ್ಜಯ್ಯನವರ ಗದ್ದಿಗೆ ರಾಜ ಆರಾಧಿಸ್ತಾ ಇದೆ. ಕ್ಷೇತ್ರದ ಒಳಗಡೆ ಬಂದ ತಕ್ಷಣನೇ ದಿನವಂತರ ಮನಸ್ಸಿಗೆ ಉಲ್ಲಾಸ, ಉತ್ಸಾಹವು ಕೂಡ ಬೆಳೀತಾ ಇದೆ. ಹಾಗೆ ಕ್ಷೇತ್ರದ ಹೊರಗಡೆ ನೋಡಿದ ಸ್ಥಳದಲ್ಲಿ ಎಲ್ಲ ಗುರುವರರ, ಶರಣರ, ಮಹಾತ್ಮರ ಸ್ಟ್ಯಾಚುಗಳನ್ನು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದೇನ ಗುಡಿಯಿಂದ ಕೆಳಗಡೆ ಇಳಿಬೇಕಾದ ಸಂದರ್ಭದಲ್ಲಿ ಬಹುಶಃ ನಮ್ಮ ರಾಜ್ಯದಲ್ಲಿರುವಂತಹ 12 ಜ್ಯೋತಿರ್ಲಿಂಗ, ರಾಜ್ಯ ಅಂದ್ರೆ ದೇಶದಲ್ಲಿರುವಂತಹ 12 ಜ್ಯೋತಿರ್ಲಿಂಗಗಳು ಇಲ್ಲಿ ವಿಶೇಷವಾಗಿ ಸ್ಥಾಪನೆ. ಅದರ ಮುಂದೆ ಬೃಹತ್ ಆದಿಯೋಗಿ ಶಿವನ ಸ್ಟ್ಯಾಚು ಕೂಡ ನೋಡ್ಲಿಕ್ಕೆ ದೊರಕುವಂಥದ್ದು. ಹಾಗೆ ಅದರ ತಳಗಡೆಯಿಂದ ಹೇಳಿದ್ರೆ 108 ಶಿವಲಿಂಗಗಳು ಏಕಕಾಲದಲ್ಲಿ ಬೃಹತ್ ಶಿವಲಿಂಗಗಳನ್ನು ನೋಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಅದರ ಮುಂದ್ಗಡೆ ಮತ್ತೆ ಮನೋರಂಜನೆಗಾಗಿ ಅಕ್ವೇರಿಯಂ, ಆಡಿಟೋರಿಯಂ, ಮತ್ತೆ ಮಕ್ಕಳ ಪಾರ್ಕ್, ಕಾಫಿ ಡೇ, ಹೀಗೆ 10 ಹಲವು ಮನೋರಂಜನೆ ಕಾರ್ಯಕ್ರಮಗಳು ಬಹುಶಃ ಕ್ಷೇತ್ರದಲ್ಲಿ ಪ್ರವಾಸಿಗರ ನೋಡ್ಲಿಕ್ಕೆ ಅನುಕೂಲವಾಗ್ತಾ ಇದೆ. ಹೀಗೆ ಪ್ರವಾಸಿ ತಾಣವಾಗಿ ಇವತ್ತು ಪುಷ್ಪಗಿರಿ ಅಭಿವೃದ್ಧಿಯಾಗಿದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಬಡವರಿಂದ ಹಿಡಿದು ದೊಡ್ಡ ವರ್ಗದವರು ಕೂಡ ಮದುವೆ, ಸಭೆ ಸಮಾರಂಭಗಳನ್ನು ಮಾಡಲಿಕ್ಕೆ ಸುಂದರವಾದ ಕಲ್ಯಾಣ ಮಂಟಪ, ಹಾಗೆ ಸುಸಜ್ಜಿತವಾದಂತಹ ಬಹುಶಃ ಜಿಲ್ಲೆಯಲ್ಲೇ ಇಲ್ಲದೆ ಇರುವಂತಹ, ಜಿಲ್ಲೆಗೆ ಪ್ರಥಮವಾಗಿರುವಂತಹ ಆಡಿಟೋರಿಯಂ ಅನ್ನ, ಥಿಯೇಟರ್ ತರ ರೂಪದಲ್ಲಿರುವಂತಹ ಆಡಿಟೋರಿಯಂ ಅನ್ನ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಬಹುಶಃ ಅತ್ಯಂತ ಸರಳವಾಗಿ ಮಾಡುವಂತಹ ಮದುವೆ ಕಾರ್ಯಕ್ರಮ ಮಾಡೋರು ಕೂಡ ಯಾವುದೇ ಖರ್ಚಿಲ್ಲದೆ ಇಲ್ಲಿ ಸರಳವಾಗಿ ಮದುವೆ ಮಾಡ್ಕೊಳ್ಳೋರು ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ. ಹೀಗೆ 10 ಹಲವು ಸಾಮಾಜಿಕ ಕಾರ್ಯಗಳು ಮಾಡೋದ್ರ ಮುಖಾಂತರ 2020ರಲ್ಲಿ ವಿಶೇಷವಾಗಿ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಹೊರಗಡೆ ತಂದು ಅದ್ರ ಮುಖಾಂತರ ಈಗ 8 ಜಿಲ್ಲೆಗಳಲ್ಲಿ ಸುಮಾರು ಸ್ವಸಹಾಯ ಸಂಘಗಳನ್ನ, ಮಹಿಳಾ ಸ್ವಸಹಾಯ ಸಂಘಗಳನ್ನ 1000ಕ್ಕೂ ಅಧಿಕವಾಗಿ ಸ್ವಸಹಾಯ ಸಂಘಗಳನ್ನ ತೆರೆದು ಮಹಿಳೆಯರಿಗೆ ಆರ್ಥಿಕ ನೆರವು ಕೊಡುವ ಮುಖಾಂತರ ಸ್ವಯಂ ಉದ್ಯೋಗ, ಕೌಶಲ್ಯ ತರಬೇತಿ, ಹೈನುಗಾರಿಕೆ ತರಬೇತಿ, ಹೀಗೆ ಅವರಿಗೆ ಉತ್ಪಾದನೆ ಕ್ಷೇತ್ರಗಳಲ್ಲಿ ಮುಂದೆ ಬರೋದಕ್ಕೆ ಮಹಿಳೆಯರಿಗೆ ಏನೇನ್ ಬೇಕೋ ಅದನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಇವತ್ತು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದರ ಅಡಿಯಲ್ಲಿ ಈಗಾಗಲೇ ಸಾವಿರಾರು ಜನ ಮಹಿಳೆಯರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ 8 ಮಠಗಳನ್ನು ಹೊಂದಿರುವಂತಹ ಕ್ಷೇತ್ರ, ಅದಕ್ಕೆ ವಿಶೇಷವಾಗಿ ಪುಷ್ಪಗಿರಿ ಇವತ್ತು ರಾಜ್ಯದಾದ್ಯಂತ ಒಂದು ವರ್ಗಕ್ಕೆ ಸೀಮಿತವಾಗಿದೆ. ಎಲ್ಲರ ಆಶೆಯಂತೆ ಒಂದು ಸರ್ವೇ ಜನ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ಇವತ್ತು ಪುಷ್ಪಗಿರಿ ಕೇವಲ ಸ್ವಲ್ಪ ದಿನದಲ್ಲಿ, ಅಂದ್ರೆ 8 ವರ್ಷಗಳಲ್ಲಿ ಇವತ್ತು ಬೃಹತ್ ಆಕಾರವಾಗಿ ಬೆಳೆದು ನಿಂತಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬನ್ನಿ, ಈ ಕ್ಷೇತ್ರವನ್ನು ನೋಡಿ ಆನಂದಿಸಿ ಅನ್ನುವಂತ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಪ್ರವಾಸಿಗರಿಗೆ, ರಾಜ್ಯದ ಎಲ್ಲ ಜನತೆಗೆ ಶುಭಾಶಯಗಳನ್ನ, ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇವರಿಗೆ ತುಂಬ ಧನ್ಯವಾದಗಳನ್ನ ಹೇಳುವ ಮುಖಾಂತರ ಈ ಚಾನಲ್ ನ ಎಲ್ಲರೂ ನೋಡಿ ಅದನ್ನ ಲೈಕ್ ಮಾಡಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೀವಿ. ನಮಸ್ಕಾರ. ಇಲ್ಲಿ ಪ್ರತಿದಿನ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ದೇವರ ದರ್ಶನವನ್ನ ಪಡ್ಕೊಂಡು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡಾದ್ಮೇಲೆ ಇಲ್ಲಿ ಕೂತು ಧ್ಯಾನವನ್ನ ಮಾಡ್ತಾರೆ. ಇಲ್ಲಿ ತುಂಬಾ ಪೀಸ್ಫುಲ್ ಆಗಿದೆ, ಎಲ್ಲ ಫುಲ್ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಕೂತು ಧ್ಯಾನ ಮಾಡೋದಕ್ಕೆ ಶಾಂತವಾಗಿದೆ ಇಲ್ಲಿ. ಇದೇ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬೆಟ್ಟದ ಮೇಲೆ, ಅಂದ್ರೆ ಇಲ್ಲಿ ಬಂಡೆ ಕಾಣಿಸ್ತಾ ಇದೆಯಲ್ಲ, ಈ ಬಂಡೆ ಮೇಲೆ ಶಿವ ಪಾರ್ವತಿ ಇಬ್ರು ಕೂತ್ಕೊಂಡು ಹಳೆ ಬೀಡಲ್ಲಿ ಕೆತ್ತನೆ ಆಗ್ತಿದ್ದಂತಹ ದೇವಸ್ಥಾನವನ್ನ ನೋಡ್ತಾ ಇದ್ರು ಅಂತ ಹೇಳ್ಬಿಟ್ಟು ತಾತ ಅವ್ರು ಹೇಳಿದ್ದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಹಳೆಬೀಡು. ಬೆಟ್ಟದ ಮೇಲಿಂದ ಹಳೆಬೀಡು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಹಳೆಬೀಡು ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಅದು ಹಿಂದೆ ದ್ವಾರ ಸಮುದ್ರ ಆಗಿತ್ತು. 108 ಶಿವಲಿಂಗಗಳ ಸ್ಥಾಪನೆ ಆಗಿದೆ. ಬನ್ನಿ ಎಲ್ರು ನೋಡೋಣ. ಈಗ ಇಲ್ಲಿ ಒಂದೇ ಕಡೆ ನಾವು 108 ಶಿವಲಿಂಗಗಳ ದರ್ಶನವನ್ನ ಪಡ್ಕೊಳ್ಬಹುದು. ಇಲ್ಲಿ ನಾವು ಸಹ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಸಿದೀವಿ. ಇಲ್ಲಿ ಸ್ವತಃ ನಾವೇ ಶಿವಲಿಂಗಗಳಿಗೆ ಪೂಜೆನ ಸಲ್ಲಿಸಬಹುದು. ಎಲ್ರಿಗೂ ಈ ಮುಕ್ತ ಅವಕಾಶ ಇಲ್ಲಿ ಇದೆ. ಇದು ನಾವು ಪ್ರತಿಷ್ಠಾಪನೆ ಮಾಡಿಸಿರುವಂತಹ ಶಿವಲಿಂಗ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಗೆ ನಾವು ಬಂದು ಸ್ವತಃ ನಾವೇ ನಮ್ಮ ಕೈಯಿಂದ ಅಭಿಷೇಕವನ್ನ ಮಾಡಬಹುದು. ಅಂದ್ರೆ ಇಲ್ಲಿ ಎಲ್ಲದಕ್ಕೂ ನಾವು ಪೂಜೆ ಸಲ್ಲಿಸಬಹುದು. ಇಲ್ಲಿಂದ ಒಳಗಡೆ ಹೋದ್ರೆ ಅಕ್ವೇರಿಯಂ ಇದೆ. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ನ ನಾವು ನೋಡಬಹುದು. ಹಾಗೆ ಟಾಟೈಸ್ ಎಲ್ಲ ಇಟ್ಟಿದ್ದಾರೆ.
ಹಾಗೆ ಇಲ್ಲಿ ಒಳಗಡೆನೆ ಒಂದು ಆಡಿಟೋರಿಯಂ ಸಹ ಇದೆ. ಅಲ್ಲಿಂದ ಆಚೆ ಬಂದ್ರೆ ಮೇಲ್ಗಡೆಯಿಂದ ಇಲ್ಲಿ ವ್ಯೂ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ತರ ಇದೆ. ದೂರದಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದ್ವಾರ ಸಮುದ್ರ ಕೆರೆ. ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋದೇ ಹಳೇಬೀಡು. ಹಿಂದೆ ಇದನ್ನ ದ್ವಾರ ಸಮುದ್ರ ಅಂತ ಕರೀತಾ ಇದ್ದಿದ್ದು. ನಾವೀಗ ಪುಷ್ಪಗಿರಿನ ನೋಡ್ಕೊಂಡು ಹಾಸನ್ಗೆ ವಾಪಸ್ ಹೊರಟಿದೀವಿ. ಆನ್ ದಿ ವೇ ಹೋಗ್ತಾ ಇದೀವಿ. ಆನ್ ದಿ ವೇ ಬೇಲೂರು ರೋಡ್ ಅಲ್ಲಿ ಹೊಯ್ಸಳ ವಿಲೇಜ್ ರೆಸಾರ್ಟ್ಗೆ ಬಂದ್ವಿ ನಾವು. ಸ್ವಲ್ಪ ಇಲ್ಲಿ ಕಾಫಿ ಏನಾದ್ರು ಸ್ನಾಕ್ಸ್ ಏನಾದ್ರು ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಈ ರೆಸಾರ್ಟ್ ಫುಲ್ ವಿಲೇಜ್ ಥೀಮ್ ಅಲ್ಲಿ ಇದೆ. ಈಗ ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಇರೋದ್ರಿಂದ ಫುಲ್ ಲೈಟ್ಸ್ ಡೆಕೋರೇಷನ್ ಮಾಡಿದ್ರು. ಸಖತ್ತಾಗಿ ಕಾಣಿಸ್ತಾ ಇತ್ತು. ಮಿನಿ ಬೇಲೂರು ಹಳೇಬೀಡು ಇಲ್ಲೇ ಬಂದ್ಬಿಟ್ಟಿದೆ. ಅವ್ರ ಫೇಸ್ ಏನ್ ತೆಗಿಯಲ್ಲವ. ಈ ರೆಸಾರ್ಟ್ ಒಳಗಡೆ ಫುಲ್ ನಾವು ಎಲ್ಲ ಒಂದು ಹಳ್ಳಿ ವಾತಾವರಣನೇ ನೋಡಬಹುದು. ಇಲ್ಲಿ ಸರ್ವ್ ಮಾಡೋದಕ್ಕೂ ಕೂಡ ಪಂಚೆ ಮತ್ತೆ ಶರ್ಟ್ ಅನ್ನ ಹಾಕೊಂಡು ಸರ್ವ್ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಇಲ್ಲಿ ಥೀಮ್ ಎಲ್ಲ ನೋಡ್ಲಿಕ್ಕೆ. ಕೂತ್ಕೊಂಡು ಊಟ ಮಾಡೋದಕ್ಕೆ ಎಲ್ಲ ಫುಲ್ ಹಳ್ಳಿ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಈ ವ್ಲಾಗ್ ಅಲ್ಲಿ ನಾನು ಆದಷ್ಟು ಇನ್ಫಾರ್ಮೇಶನ್ ನ ಕೊಡ್ಲಿಕ್ಕೆ ಟ್ರೈ ಮಾಡಿದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.